ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ನಾ ಇವತ್ತು ನಮ್ಮ ಫ್ರಾಂಕ್ಸ್ ಇದು ತೊಗೊಂಡು ಆಲ್ಮೋಸ್ಟ್ 1 ವರ್ಷ ಆಗ್ಯದ. ಇವತ್ತು ರಿವ್ಯೂ ಮಾಡತ್ತೀನಿ. ಇದು ಗಾಡಿ ಗುಲ್ಬರ್ಗನಾಗ ಇರ್ತಿದ್ದಿಲ್ಲ, ಬೆಂಗಳೂರಿನಾಗಿತ್ತು. 2 ವೀಲರ್ಲಿಂದ 4 ವೀಲರ್ ಶಿಫ್ಟ್ ಆಲತ್ತೀವಿ. ನೋಡೋಣ ಹೆಂಗೆ ಆಗ್ತದೆ ರಿವ್ಯೂಸ್. ಮಂದಿ ಇದಕ್ಕೆ ಬೆಲಿನೋಲಿಂದ ಕಂಪೇರ್ ಮಾಡ್ತಾರೆ, ಬಟ್ ನನಗೆ ಬೆಲಿನೋ ಮತ್ತು ಇದ್ರಾಗ ಏನು ಭೀ ಡಿಫ್ರೆನ್ಸ್ ಕಂಡಿಲ್ಲ. ಬರೀ ನೋಡ್ಲಿಕ್ಕಷ್ಟೇ. ಇದ್ರದ್ದು ಗ್ರಾಫಿಕ್ಸ್ ಅಷ್ಟೇ ಚೇಂಜ್ ಮಾಡ್ರಿ ಅಂತ ಹೇಳಿ ಮಂದಿ ಅಂತಾರೆ, ಬಟ್ ನನಗೆ ಡ್ರೈವಿಂಗ್ ಸ್ಟೈಲ, ಇದ್ರ ಬಾಡಿ ರೋಲ ಎಲ್ಲ ಡಿಫ್ರೆನ್ಸ್ ಅನ್ಸದ. ಒಂದು ಹೇಳ್ತೀನಿ ಅಂತ ಬರೀ ನೋಡೋಣ ನೆಕ್ಸ್ಟ್. ಇದ್ರೊಳಗೆ 2 ಇಲ್ಲ 3 ವೇರಿಯಂಟ್ ಬರ್ತಾವೆ. ಇದು ಡೆಲ್ಟಾ ಪ್ಲಸ್ ವೇರಿಯಂಟ್ ಅದ. ಇದ್ರೊಳಗೆ ಇನ್ನೊಂದು ಟಾಪ್ ಮಾಡಲ್ ಬರ್ತದೆ, ಬೂಸ್ಟರ್ ಜೆಟ್ ಇಂಜನ್ ಅಂತೇಳಿ. ಅದು ಬೂಸ್ಟರ್ ಜೆಟ್ ಇಂಜನ್ ಮೈಲೇಜ್ ಭಾಳ ಪ್ರಾಬ್ಲಮ್ ಅದ ಅಂತೇಳಿ ನಾವು ತೊಗೊಂಡಿಲ್ಲ. ಈ ಗಾಡಿರ ಫ್ಯಾಮಿಲಿ ಸಲ ಓಡಾಡಿಸಿದ್ದೆವು, ಅದಕ್ಕೆ ಈ ಗಾಡಿ ತೊಗೊಂಡಿವಿ. ಮತ್ತು ಇದು ಗಾಡಿ ಆಟೋಮೆಟಿಕ್ ಅದ. ಬ್ಯಾಂಗ್ಳೂರ್ನೇ ಓಡಿಸ್ಬೇಕಂತ ಹೇಳಿ ತೊಗೊಂಡಿದ್ವಿ ಆ್ಯಕ್ಚುಲಿ. ಇದು ಇಂಜನ್ ಸ್ಪೆಸಿಫಿಕೇಶನ್ ತೋರಿಸ್ಬೇಕಂತ ಹೇಳಿ ಇದು ಬೋನಟ್ ಮ್ಯಾಲೆ ಎತ್ತೀನಿ, ಬಟ್ ಸ್ಟ್ಯಾಂಡೇ ಕಾಣಲ್ಲೋಗ್ಯದ. ಸೊ ಇಂಜನ್ ಸ್ಪೆಸಿಫಿಕೇಶನ್ಸ್ ಕಡೆ ಬಂದ್ರೆ ಇದು 1200 cc ಅದ, 88 bhp ಅದ. 1200 cc ಇದ್ರೆ ಭೀ 1500 cc ಅಪ್ಲೈ ಬಿಹೇವ್ ಮಾಡ್ತದೆ ಇದು ಇಂಜನ್. ನ್ಯೂಟನ್ ಮೀಟರ್ ಟಾರ್ಕ್ ಕಡೆ ಬಂದ್ರೆ 120 ಅದ. ಸೊ ಫ್ರಂಟ್ಲಿಂತ ನಿಮಗೆ SUV ಲುಕ್ಸ್ ಕಾಣಿಸ್ತಾವ, ಯಾಕಂದ್ರೆ SUV ಮಾಡ್ಬೇಕಂತ ಹೇಳಿ ಅನ್ಕೊಂಡಾರ. ಮತ್ತು ಕ್ಲೇಮ್ ಭೀ ಮಾಡ್ತಾರೆ ಮಾರುತಿ ಸುಜುಕಿದವ್ರು, ಇದು ನಂಬರ್ 1 SUV ಅಂತ ಹೇಳಿ. ಸೊ ಫಸ್ಟ್ ಇದ್ರಾಗ ನಾವು ಏನೇನು ಆಕ್ಸಸರೀಸ್ ಹಾಕಿವಿ ಅಂತ ಹೇಳಿ ತೋರಿಸ್ತೀನಿ, ಆಮೇಲೆ ಕಂಪ್ನಿ ಕಡೆಯಿಂದ ಏನೇನು ಕೊಟ್ಟರು ಅಂತೇಳಿ ಹೇಳ್ತೀನಿ. ಇದು ಕ್ರೋಮ್ ಪಾಟ, ಇದು ರೆಡಿಶ್ ಪಾಟ, ಇದು ಫೈಬರ್ ಪಾಟ, ಮತ್ತು ಇಲ್ಲಿ ತಳಗ ಬಂಪರ್ ಗಾರ್ಡ, 360 ಕ್ಯಾಮ್ರಾನು ನಾವೇ ಹಾಕ್ಸ್ಕೊಂಡಿವಿ. ಮತ್ತು ಸೈಡಿಗೆ ಬಂದ್ರೆ ಇದು ಮಿರರ, ಇಲ್ಲಿ ತಳಗ ಏನೆಲ್ಲ ಕ್ಲಾಡಿಂಗ್ ಕಾಣತ್ತವಲ್ಲ ಇವೆಲ್ಲ. ಇದು ಕ್ರೋಮ್ ಒಂದಕ್ಕೆ 4000 ಹೇಳ್ಯಾರ ನಮಗೆ. ಸೊ ಈಗ ನಿಮಗೆ ತೋರಿಸೀನಿ ಎಕ್ಸ್ಟೀರಿಯರ್ನಾಗ ಏನೇನು ಹಾಕ್ಸಿನ ಅಂತ, ಇಂಟೀರಿಯರ್ನಾಗ ಏನೇನು ಹಾಕ್ಸಿನ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಹಾಕ್ಸಿವ ಅನ್ನೋದಕ್ಕಿಂತ ಅವ್ರ ಪ್ಯಾಕೇಜ್ನಾಗ ಏನೇನು ಕೊಟ್ಟಾರ ಅದು. ಇಲ್ಲಿ ನಿಮ್ಗೆ ಇಂಟೀರಿಯರ್ ಒಳಗೆ ಡುವಲ್ ಟೋನ್ ಸಿಗ್ತದ. ಇದೇನು ಸಸ್ತಾ ಕಾರ್ಬನ್ ಫೈಬರ್ ಫಿನಿಶ್ ಅದಲ್ಲ ಇದು ಇಲ್ಲಿ. ಮತ್ತು ಸ್ಟೇರಿಂಗ್ ಮೇಲೆ ಲೆದರ್ ಹಾಕ್ಸಿವಿ, ಲೆದರ್ ಸೀಟ್ಸ್ ಹಾಕ್ಸಿವಿ. ಸೀಟ್ಸ್ ಅಂದ್ರೆ ಸೀಟ್ ಕವರ ಮತ್ತು ಮ್ಯಾಟ್ ಹಾಕ್ಸಿವಿ. ನಿಮಗೆ ಇದರ ಬೂಟ್ ಸ್ಪೇಸ್ ಕಡೆ ಒಯ್ತೀನಿ. ನಿಮಗೆ ಇಲ್ಲಿ 2 ಲಗೇಜ್, ದೊಡ್ಡ ಲಗೇಜ್, 1-2 ಸಣ್ಣ ಬ್ಯಾಗ್ ಇಟ್ಕೋಬೋದು. ಕನ್ವೀನಿಯೆಂಟ್ ಎಲ್ಲ. 7 ಸೀಟರಿಗೆ ಕಂಪೇರ್ ಮಾಡಿದ್ರೆ ಭಾಳ ಸ್ಪೇಸ್ ಅದ. ಸ್ವಿಫ್ಟ್ ಡಿಸೈರ್ನಾಗ ನೀವು ನೋಡಿರ್ತೀವಿ ಎಷ್ಟು ಸ್ಪೇಸ, ಇದ್ರಾಗ ಭೀ ಸೇಮ್ ಸ್ಪೇಸ್ ಅದ. ಈಗ ಇದ್ರ ಸೆಕೆಂಡ್ ರೋ ಕಡೆ ಹೋಗಮಿ. ಸೆಕೆಂಡ್ ರೋನಾಗ ಕನ್ವೀನಿಯೆಂಟ್ ಸ್ಪೇಸ್ ಅದ. ನೀವು ಸೀಟ್ ಬೇಕಿದ್ರೆ ಫೋಲ್ಡ್ ಮಾಡ್ಕೋಬೋದು, ಹಿಂಗೆ ಅದು ಆಪ್ಷನ್ ಭೀ ಕೊಟ್ಟಾರ. ಸೊ ನಿಮಗೆ ಇನ್ನೂ ಜಾಸ್ತಿ ಬೂಟ್ ಸ್ಪೇಸ್ ಆಗ್ತವೆ. ಸೊ ಲೆಗ್ ರೂಮ್ ಕಡೆ ಹೋದ್ರೆ ಭಾಳ ಸ್ಪೇಸ್ ಅದ. ನಿಮಗೆ ಡೋರ್ ಪಾಕೆಟ್ಸ್ ಕಡೆ ಬಂದ್ರೆ 1 ಲೀಟರ್ ಬಾಟಲ್ ಅಷ್ಟೇ ಕೂಡ್ತಲ್ಲ. 2 ಲೀಟರ್ ಭಾಳ ಒತ್ತಿ ಕುಂದರ್ಸ್ಬೇಕಾಗ್ತದೆ. ಕಂಫರ್ಟೇಬಲಾಗಿ ಕುಂದಿರ್ಬೋದು. ಹಿಂದಿನ ಸೀಟ್ ಏನೋ ಸ್ವಲ್ಪ ಹಿಂದಕ್ಕೆ ತೊಂದ್ರೂ ಕುಂದಿರ್ಬೋದು. ಸೊ ನಿಮಗೆ ಇದರ ಕೀ ಎಂಟ್ರಿ ಕೊಡ್ತಾರೆ. ಕೀಲೆಸ್ ಎಂಟ್ರಿ ಬೇಕಂದ್ರೆ ನೀವು ನೆಕ್ಸ್ಟ್ ಮಾಡಲಿಗೆ ಹೋಗ್ಬೋದು. 4 ಪವರ್ ವಿಂಡೋಸ್ ಅವ. ಇದು ORVM ಕಂಟ್ರೋಲ್ಸ್ ಎಲ್ಲಕ್ಕ ಹೆಂಗೆ ಮೂವತ್ತು ನೋಡ್ರಿ. ಟೆಕ್ನಾಲಜಿಯಾ 360 ಕ್ಯಾಮ್ರಾನು ನಾವೇ ಹಾಕ್ಸ್ಕೊಂಡಿವಿ. ಇದು ಸ್ಕ್ರೀನು, ದೊಡ್ಡ ಸ್ಕ್ರೀನ್ ಭೀ ನಾವೇ ಹಾಕ್ಸ್ಕೊಂಡಿವಿ. ORVM ಅಡ್ಜಸ್ಟೇಬಲ್ ಅದ, ಡೇ ನೈಟ. ಇದ್ರಾಗ ಮೋಡ್ಸ್ ಅಂತ ಏನು ಸಿಗಲ್ಲ, ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಾರ. ಮತ್ತು ಆಟೋ ಸ್ಟಾರ್ಟ್ ಆಫ, ಇದು ಹೆಡ್ಲೈಟ್ ಲೆವೆಲಿಂಗ, ಇವೆಲ್ಲ ನಿಮ್ಗೆ ಗೊತ್ತೇ ಇರ್ತದೆ. 2 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಾರ. ಮತ್ತು ಇದು ಗಾಡಿ ಆಟೋಮೆಟಿಕ್ ಅದ. ಇದು ಮೇನ್ ಫೀಚರ್ ಅಂದರೆ ಇದು ಆಟೋಮೆಟಿಕ್. ನೀವು ಮೊದಲಿಂದ ನೋಡಿದ್ರೆ ಗ್ರ್ಯಾಂಡ್ ವಿಟಾರಾ ಅಪ್ಲೇ ಕಾಣಿಸ್ತದೆ, ಇನ್ನಿಂದ ನೋಡಿದ್ರೆ ಬೆಲಿನೋ ಅಪ್ಲೇ ಕಾಣಿಸ್ತದೆ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ ಡ್ರೈವ್ ರಿವ್ಯೂವ. ಈ ಕಾರ್ ನಾವು ಓಡಿಸಿದ್ದು 80, 90, 100 ಕ್ರೂಸ್ ಮಾಡಿದ್ದಿಷ್ಟು. ಬಟ್ ಟಾಪ್ ಸ್ಪೀಡ್ ಅಚೀವ್ ಮಾಡಿದ್ದು 120, 160 ತನಕ ಅಚೀವ್ ಮಾಡೀನಿ. ಬೆಲಿನೋನಾಗ ಭಾಳ ವಾಬಲ್ ಆಗ್ತದೆ, ಬಟ್ ಈ ಫ್ರಾಂಕ್ಸ್ನಾಗ ವಾಬಲ್ ಆಗಲ್ಲ. ಇಂಜನ್ನಾಗ ಪವರ್ ಭಾಳ ತುಂಬಿ ಅದ. ನೀವು ಈ ಗಾಡಿ ಓಡ್ಸೋಕೆ ನಿಮಗೆ ಅನ್ಸಲ್ಲ ನೀವು ಒಂದು ಮಿನಿ ಗಾಡಿ ಓಡಿಸ್ಲತ್ತೀರಿ ಅಂಥೇಳಿ.
ಒಂದು ಎಸ್ ವಿ ಫೀಲೇ ಕೊಡ್ತದ. ಮಾರುತಿದವ್ರು ಕ್ಲೇಮ್ ಮಾಡಿದ್ದು ಒಂದು ಪಾರ್ಷಲ್ ಪಾರ್ಟ್ ಅಷ್ಟೇ ಖರೆ ಅಂತೇಳಿ ಒಪ್ಕೋಬೋದು. ಸೆಕೆಂಡ್ ಗೇರ್ನ ಆಲ್ಮೋಸ್ಟ್ 80 ತನಕ ಅಚೀವ್ ಮಾಡ್ತದ. ಹೈವೇ ಮ್ಯಾಗ ಇದ್ರ ಸ್ಟೆಬಿಲಿಟಿ ಕಂಟ್ರೋಲರ ನೆಕ್ಸ್ಟ್ ಲೆವೆಲ್ ಅದ. ನೀವು ಆರಾಮಾಗಿ ಆಟ ಆಡ್ಬೋದು ಈ ಗಾಡಿನಾಗ. ಸ್ಕೂಟಿ ಓಡಿಸ್ಬೋದು, ಗಾಡಿ ಓಡಿಸ್ಬೋದು. ನೀವು ಮನ್ಸು ಬಂದಲ್ಲಿ ಕಟ್ ಹೊಡಿಬೋದು. ಅದ್ರಾಗ ಇದು ರೇರ್ ವೀಲ್ ಡ್ರೈವ್ ಅಲ್ಲ, ಫ್ರಂಟ್ ವೀಲ್ ಡ್ರೈವ. ಸ್ವಲ್ಪ ಸ್ಟೇರಿಂಗ್ ಕಂಟ್ರೋಲ್ ಭಾಳ ಹಾರ್ಡ್ ಅದ. ರೈಲ್ವೆ ಡ್ರೈವ್ನಾಗ ಏನಾಗ್ತದೆ, ಸ್ವಲ್ಪ ಸ್ಟೇರಿಂಗ್ ಕಂಟ್ರೋಲ್ ಲೂಸ್ ಇರ್ತದೆ. ಸೊ ಇದ್ರದ್ದು ಮೈಲೇಜ್ ಟೆಸ್ಟ್ ಮಾಡಿದ್ದೆ ನಾ. ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್ ಟು ಕಲಬುರ್ಗಿ ಬಂದಿದ್ದೆವು. ಫ್ಯಾಮಿಲಿ 5 ಮೆಂಬರ್ಸ್ ಇದ್ದೆವು. ವಿತ್ ಲಗೇಜ್, ಫುಲ್ ಲಗೇಜ್ ಇತ್ತು. 18-20 ಮೈಲೇಜ್ ಕೊಟ್ಟದ್ದು ನನಗಾರ. ನಾ ಕ್ರೂಸ್ ಮಾಡಿದ್ದು 80, 100, 120 ಭಾಳ ನಿಂತು ಬಂದು 160 ಬಿ ಟಚ್ ಮಾಡೀನಿ. ಬ್ಯಾಂಗ್ಳೂರ್ ಟು ಕಲಬುರ್ಗಿ ಬರೋಕೆ NH ಹೈವೇರ ನಿಮ್ಗೆ ಗೊತ್ತಿರ್ತಾವೆ, 3 ವೇಸ್ 6 ವೇಸ್ ಇರ್ತಾವೆ. ಸೊ ಅಂಥ ರೋಡಿನ ಮೇಲೂ 18-20 ಮೈಲೇಜ್ ಕೊಡ್ಬೇಕಂದ್ರೆ ಮಾರುತಿ ಸುಜುಕಿಲಿಂತೆ ಕಾರಣ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಒಂದು 37 ಲೀಟರ್ಸ್ ಅದ. ನಾ ಬ್ಯಾಂಗ್ಳೂರ್ಲಿಂತ ಕಲಬುರ್ಗಿಗೆ ಬರತನ ಒಂದು 620 ಕಿಲೋಮೀಟರ್ಸ್ ಆಗ್ಯದ. 620 ಕಿಲೋಮೀಟರ್ಸ್ ಅಚೀವ್ ಮಾಡ್ಬೇಕಂದ್ರೆ 3000 ಅಷ್ಟು ಪೆಟ್ರೋಲ್ ಹಾಕ್ಸಿದ್ದೀವಿ. 3000 ಪೆಟ್ರೋಲ್ನಾಗೆ ಅಲ್ಲಿಂದ ಇಲ್ಲಿಗೆ ಬಂದೀವಿ. ಮತ್ತು ಇನ್ನೂ ಸ್ವಲ್ಪ ಪೆಟ್ರೋಲ್ ಭೀ ಉಳಿದೈತೆ ಆಲ್ರೆಡಿ. ಸೊ ನೀವು ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಕಾರ್ ಹುಡುಕಾಡತ್ತೀರ ಅಂದ್ರೆ ಫ್ರಾನ್ಸ್ ನಿಮಗೆ ಬೆಸ್ಟ್ ಆಪ್ಷನ್. ಸೊ ನಿಮಗೆ ಇದ್ರಾಗ ಸೇಫ್ಟಿ ಫೀಚರ್ಸ್ ಏನೇನಂದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಾರ, ABS, EBD ಮತ್ತು ಏರ್ ಬ್ಯಾಗ್, 6 ಏರ್ ಬ್ಯಾಗ್ಸ್ ಕೊಟ್ಟಾರ. ಈ ಮಾಡೆಲ್ ಒಳಗೆ 6 ಏರ್ ಬ್ಯಾಗ್ಸ್ ಕೊಟ್ಟಿಲ್ಲ. ಈ ಮಾಡೆಲ್ ಬರೋಕ್ಕೆ ಫ್ರಂಟ್ ಪ್ಯಾಸೆಂಜರ ಮತ್ತು ಡ್ರೈವರಿಗೆ ಅಷ್ಟೇ ಕೊಟ್ಟಾರ, ಬ್ಯಾಕ್ ಸೀಟ್ ಇದ್ದವ್ರಿಗೆ ಕೊಟ್ಟಿಲ್ಲ. 1.2 ಲೀಟರ್ ಇದು ಏನು ಇಂಜನ್ ಅದ, ಬೂಸ್ಟರ್ ಜೆಟ್ ಇಂಜನ್ಕಿನ ಸ್ವಲ್ಪ ಪವರ್ನಾಗ ಕಡಿಮೆ ಅದ. ಬಟ್ ಫೀಲ್ ಅದೇ ಕೊಡ್ತದೆ. ನೀವು ಆ ಬೂಸ್ಟರ್ ಜೆಟ್ ಇಂಜನ್ ನೀವು ಎನಿ ಟೈಮ್ ಯೂಸ್ ಮಾಡಲ್ಲ, ನಿಮಗೆ ಟ್ರಾಫಿಕ್ನಾಗೆ ಇರ್ತೀವಿ ರೀ. ಇದ್ರದ್ದು AC ಕೂಲಿಂಗ್ ಎಫೆಕ್ಟ್ಸ್ ಭಾಳ ಚಂದ. ಬಟ್ ರಿಯರ್ ಇದ್ದವ್ರಿಗೆ ಹತ್ತಲ್ಲ, ಹತ್ತಲ್ಲ. ಅವ್ರು ಫುಲ್ ಸಮ್ಮರ್ನಾಗ ಕುಂತಂಗೆ ಕೂತಿರ್ತಾರೆ. ಫ್ರಂಟ್ ಇದ್ದವ್ರಿಗೆ ಭಾಳ ಕೂಲಿಂಗ್ ಮಾಡ್ತದೆ. ಹಾರನ್ ಕೇಳ್ರಿ. ಸೊ ಇದರ ಮೇನ್ ಫೀಚರ್ ಬಂದು ಇದು ಗಾಡಿ ಆಟೋಮೆಟಿಕ್ ಅದ. ನಾವು ಇದು ಗಾಡಿ ತೊಗೊಂಡಿದ್ದು ಬ್ಯಾಂಗ್ಳೂರ್ನಾಗ ಓಡಿಸ್ಬೇಕಂತ ಹೇಳಿ ತೊಗೊಂಡಿದ್ವಿ. ಸೊ ಅಲ್ಲಿ ಆಟೋಮೆಟಿಕ್ ಗಾಡಿಗಳು ನಡೀತಾವ, ಸ್ಕೂಟಿಗಳು ನಡೀತಾವ. ಗೇರ್ ಗಾಡಿ ತೊಗೊಳೋದು ಬ್ಯಾಂಗ್ಳೂರ್ ಒಳಗಾರ ಸೆನ್ಸ್ ಆಗಲ್ಲ. ಸೊ ಇಲ್ಲಿ ತನಕ ಈ ಗಾಡಿ ಒಂದು 5000 ಕಿಲೋಮೀಟರ್ಸ್ ಓಡ್ಯದ. ತೊಗೊಂಡು 1 ವರ್ಷ ಆಗ್ಯದ. ಈ ಗಾಡಿ ಪಿಕಪ್ಪರ ನೆಕ್ಸ್ಟ್ ಲೆವೆಲ್ ಅದ. ಬಟ್ ಆಟೋಮೆಟಿಕ್ನಾಗ ನಾನು ಏನು ಒಂದು ಫಾಲ್ಟ್ ಅನ್ಸಿತ್ತಂದ್ರೆ, ಟ್ರಾಫಿಕ್ನಾಗ ನಿಂತವಾಗ ನೀವು 2 ಕಾಲು ಯೂಸ್ ಮಾಡ್ಬೇಕಾಗ್ತದೆ. 1 ಕಾಲೇ ಮಾಡ್ತೀರಂದ್ರೆ ಅದು ನೀವು ಆಟೋಮೆಟಿಕ್ ಒಳಗೆ ಏನು ಸಿಸ್ಟಮ್ ಇರ್ತದೆ ಅಂದರೆ, ಬ್ರೇಕ್ ಬಿಟ್ರೆ ಕ್ಲಚ್ ಅಪ್ಲೈ ವರ್ಕ್ ಆಗ್ತದೆ. ಬಟ್ ಸಮ್ಟೈಮ್ಸ್ ಟ್ರಾಫಿಕ್ನಾಗ ನಿಂತಾಗ ಅದು ಬ್ರೇಕ್ ಬಿಟ್ರೂ ನೀವು ಗಾಡಿ ಮುಂದಕ್ಕೆ ಹೋಗಲ್ಲ, ಗಾಡಿ ಹಿಂದಕ್ಕೆ ಹೋಗ್ತದೆ, ಹಿಂದಿನವ್ರು ಹಾರ್ನ್ ಆಗ್ತಾರೆ. ಇದ್ರೊಳಗೆ ಒಂದು ಮೇಜರ್ ಡ್ರಾಬ್ಯಾಕ್ ಏನಂತಂದ್ರೆ, ನೀವು ಸೀಟ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ಯಾರನ್ನ ಬಿಲೋ 5'5" ಇದ್ರೆ ಅವರಿಗೆ ರೋಡೇ ಕಾಣಿಸಲ್ಲ, ಬೋನಟ್ನೂ ಕಾಣಿಸಲ್ಲ. ಫುಲ್ ಅಸಂಪ್ಷನ್ ಮೇಲೆ ಓಡಿಸ್ಬೇಕಾಗ್ತದೆ. ಬಟ್ ಸಣ್ಣ ಗಾಡಿ ಅದ, ನಡೀತದೆ. ಸೊ ಇವತ್ತಿನ ರಿವ್ಯೂ ವಿಡಿಯೋನಾಗ ಇಷ್ಟೇ. ಸಿಗಾಮಂತ ಇನ್ನೊಂದು ವಿಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.